ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವಿಜಯಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿಂದು CAG ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಈ ವಿಷಯದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋ ವಿಷಯವನ್ನು ಚರ್ಚಿಸ್ತೇನೆ. ಸ್ನೇಹಿತರೆ, ನಾನು ಬೋರಮ್ಮ H. ಅಂಗಡಿ, ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು HD ಕೋಟೆ, ಮೈಸೂರು ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಪ್ರಶ್ನೆಗಳಿಗೆ ಬರೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ PM ಕೇರ್ಸ್ ಫಂಡ್ ರಿಕ್ವೈರ್ಸ್ ಆನ್ ಆಡಿಟ್ ಬೈ ದ CAG. The PM cares fund doesn't require an audit by the CAG. The PM cares fund partially audited by the CAG. So which of the above statement is or true? Options are only 1, only 2, only 3, both 1 and 3. Here the right option is only 2, B, option B. ಯಾಕಂದರೆ ದ PM ಕೇರ್ಸ್ ಫಂಡ್ ಡಸಂಟ್ ರಿಕ್ವೈರ್ ಆ್ಯನ್ ಆಡಿಟ್ ಬೈ ದ CAG. ಸೊ ಇಲ್ಲಿ ವಿವರಣೆಯನ್ನು ಹೇಳೋದಾದರೆ, PM ಕೇರ್ಸ್ ಫಂಡ್ ಅನ್ನೋದು ಈ ಏನು ಸಾಂಕ್ರಾಮಿಕ COVID-19 ಸಾಂಕ್ರಾಮಿಕ ರೋಗದ ಒಂದು ಸಂದರ್ಭದಲ್ಲಿ ರಾಷ್ಟ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆಯೋ ಅದನ್ನು ನಿವಾರಿಸೋದಕ್ಕೆ ಸಾರ್ವಜನಿಕರಿಂದ ದಾನ ಮತ್ತು ದತ್ತಿಯ ರೂಪದಲ್ಲಿ ಪಡಿತಕ್ಕಂಥ ಹಣವನ್ನು ಇದು ಒಳಗೊಂಡಿದ್ದು, ಅದು ಸಾರ್ವಜನಿಕರು ಸ್ವ ಇಚ್ಛೆಯಿಂದ ಕೊಡ್ತಿರೋದ್ರಿಂದ ಮತ್ತು ಸರ್ಕಾರದ ಯಾವುದೇ ಧನ ಸಹಾಯವನ್ನು ಇದು ಒಳಗೊಳ್ಳದೇ ಇರೋದ್ರಿಂದ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಆಡಿಟ್ ಬೈ ದ CAG. ಸೊ ಇದಕ್ಕೆ CAG ಒಂದು ಆಡಿಟ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇವೆ. ಸೊ ಇಲ್ಲಿ ಇನ್ನೊಂದು ವಿಷಯವನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸ್ನೇಹಿತರೆ, ನಾವು ಹೌ PM ಕೇರ್ಸ್ ಫಂಡ್ ಡಿಫ್ರೆಂಟ್ ಫ್ರಮ್ ದ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ NDRF ಅಂತ ಕರಿತೀವಲ್ಲ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅಂತ ಕರಿತೀವಲ್ಲ. ಸೊ ಇದಕ್ಕೂ ಮತ್ತು PM ಕೇರ್ಸ್ ಫಂಡ್ಗೂ ಏನು ವ್ಯತ್ಯಾಸ ಅಂದರೆ, NDRF ಅನ್ನೋದು ಅದು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಕಾನೂನುಬದ್ಧವಾಗಿ ಸ್ಥಾಪನೆಯಾದಂತಹ ನಿಧಿ ಆಗಿರೋದ್ರಿಂದ, ಜೊತೆಗೆ ಇದು ಸರ್ಕಾರದ ಧನ ಸಹಾಯವನ್ನು ಪಡೆಯುವುದರಿಂದ ಇದು CAGಯ ಲೆಕ್ಕ ಪರಿಶೀಲನೆಗೆ ಆಡಿಟ್ಗೆ ಒಳಪಡತ್ತೆ. ಬಟ್ PM ಕೇರ್ಸ್ ಒಳಪಡೋದಿಲ್ಲ. ಈ ಕ್ಲಾರಿಫಿಕೇಶನ್ ತಮ್ಮ ಹತ್ರ ಇರಲಿ. ನೆಕ್ಸ್ಟ್, ಹೂ ಇಸ್ ದ ಇನ್ಕಮೆಂಟ್ CAG ಆಫ್ ಇಂಡಿಯಾ? ಸೊ ಭಾರತದ ಪ್ರಸ್ತುತ CAG ಯಾರಾಗಿದ್ದಾರೆ? ಆಪ್ಷನ್ಸ್ ಆರ್ ರಾಜೀವ್ ಮೆಹರ್ಷಿ, GC ಮುರ್ಮು, ವಿನೋದ್ ರಾಯ್, and none of the above. The right option is GC ಮುರ್ಮು. ಸೊ ಇದು ಇತ್ತೀಚೆಗೆ ನಡೆದಂಥ ಘಟನೆ. ಆಗಸ್ಟ್ 8, 2020ರಲ್ಲಿ ಭಾರತಕ್ಕೆ ಹೊಸ CAGಯ ನೇಮಕ ಆಯಿತು. ಶ್ರೀ ಗಿರೀಶ್ ಚಂದ್ರ ಮುರ್ಮು ಇವರು ಈ ಹಿಂದೆ ಈ ಜಮ್ಮು ಕಾಶ್ಮೀರದ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಜಮ್ಮು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿದೆಯಲ್ಲ, ಅದರ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ನೌ ಹಿ ಈಸ್ ವರ್ಕಿಂಗ್ ಆಸ್ ದ 14th CAG ಆಫ್ ಇಂಡಿಯಾ. ಸೊ ಈ ಹಿಂದೆ 13ನೇ CAG ಆಗಿ ರಾಜೀವ್ ಮೆಹರ್ಷಿ ಅವರಿದ್ರು, ಈಗ ಇವರಿದ್ದಾರೆ. ಸೊ ವಿಚ್ ಆರ್ಟಿಕಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ದ ಪೋಸ್ಟ್ ಆಫ್ CAG? So options: Article 148, Article 343, Article 266, Article 248. ಸೊ ಈ ವಿಧಿಗಳಲ್ಲಿ ಯಾವ ವಿಧಿ CAG ಅವರ ಹುದ್ದೆಗೆ ಅನುಮತಿಯನ್ನು ನೀಡತ್ತೆ, ಹುದ್ದೆಯ ಸೃಷ್ಟಿಯನ್ನು ಮಾಡತ್ತೆ ಅನ್ನೋದಾದರೆ ರೈಟ್ ಆಪ್ಷನ್ ಈಸ್ ಆರ್ಟಿಕಲ್ 148. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ಹಾಗಾದರೆ ಯಾವ ಯಾವ ವಿಧಿಗಳು CAG ಅವರಿಗೆ ಸಂಬಂಧಪಟ್ಟಿವೆ ಸಂವಿಧಾನದಲ್ಲಿ ಅನ್ನೋದನ್ನ ಎಲ್ಲವನ್ನು ನೋಡಿಬಿಟ್ರೆ, ಯಾವ ವಿಧಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ವಿ ಕ್ಯಾನ್ ಆನ್ಸರ್. ಸೊ 148 ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ CAGಯ ನೇಮಕ, ಪ್ರಮಾಣ ವಚನ, ಸೇವಾ ನಿಯಮಗಳನ್ನು ವಿವರಿಸುತ್ತೆ. ಆರ್ಟಿಕಲ್ 149 ಇವರ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ವಿವರಿಸುತ್ತೆ. ಆರ್ಟಿಕಲ್ 150 ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಲೆಕ್ಕ ನಮೂನೆಗಳನ್ನು ಇಡಬೇಕಾಗತ್ತಲ್ಲ, ಸೊ ಆ ಲೆಕ್ಕ ನಮೂನೆಗಳನ್ನು ಯಾವ ರೀತಿ ಇರಬೇಕು ಅನ್ನೋದನ್ನು CAG ಸಲಹೆ ಮಾಡ್ತಾರೆ. ಇವರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಆ ನಮೂನೆಗಳನ್ನು ಸೂಚಿಸ್ತಾರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 150. ಇನ್ನು 151ನೇ ವಿಧಿಯ ಪ್ರಕಾರ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಾರ್ಷಿಕ ವರದಿಯನ್ನು CAG ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿ ಅದನ್ನು ಇಂಟರ್ನ್ ಪಾರ್ಲಿಮೆಂಟಿನ ಮುಂದೆ ಇಡ್ತಾರೆ. ಹಾಗೆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಾರ್ಷಿಕ ವರದಿಯನ್ನು ಆಯಾ ರಾಜ್ಯದ ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ರಾಜ್ಯಪಾಲರು ಆಯಾ ರಾಜ್ಯಗಳ ವಿಧಾನಸಭೆಯ ಮುಂದೆ ಇಡ್ತಾರೆ. ಸೊ ಇವಿಷ್ಟು ವಿಧಿಗಳು. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ CAG ಆಫ್ ಇಂಡಿಯಾ? ಭಾರತದ ಮೊದಲ CAG ಯಾರಾಗಿದ್ರು ಅಂತ ನೋಡೋದಾದರೆ ಆಪ್ಷನ್ಸ್ ಆರ್ ವಿ ನರಹರಿ ರಾವ್, AK ಚಂದ, AK ರಾಯ್ ಆ್ಯಂಡ್ S ರಂಗನಾಥನ್. The right option is option A, V Narahari Rao was the first CAG of India.
Then which CAG of India came into limelight for his exposure of 2G scam, Commonwealth Games, etc. ಸೊ ಈ ಹಗರಣಗಳನ್ನು ಬಯಲಿಗೆಳೆದಂಥ CAG ಯಾರು ಅಂದರೆ ಆಪ್ಷನ್ಸ್ ಆರ್ ವಿನೋದ್ ರಾಯ್, ಶಶಿಕಾಂತ್ ಶರ್ಮಾ, AK ರಾಯ್, ಎಸ್ ರಂಗನಾಥನ್. ದ ರೈಟ್ ಆಪ್ಷನ್ ಈಸ್ ವಿನೋದ್ ರಾಯ್. ಸೊ ವಿನೋದ್ ರಾಯ್ CAG ಆಗಿದ್ದಾಗ ಈ 2G ಸ್ಕ್ಯಾಮ್ ಮತ್ತು ಕಾಮನ್ವೆಲ್ತ್ ಹಗರಣಗಳೆಲ್ಲ ಬಯಲಿಗೆ ಬಂದಿದ್ದು. ದೆನ್ ಹೂ ಅಪಾಯಿಂಟ್ಸ್ ದ CAG ಆಫ್ ಇಂಡಿಯಾ? ಯಾರು ಇವರನ್ನು ನೇಮಕ ಮಾಡೋದು? ಪ್ರಧಾನಮಂತ್ರಿ, ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿ, ರಾಷ್ಟ್ರಪತಿ. ಸೊ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ಪ್ರೆಸಿಡೆಂಟ್, ರಾಷ್ಟ್ರಪತಿ ಇವರನ್ನ ನೇಮಕ ಮಾಡ್ತಾರೆ. ದೆನ್ ವಾಟ್ ಈಸ್ ದ ಟೆನ್ಯೂರ್ ಆಫ್ ಆಫೀಸ್ ಆಫ್ CAG? ಸೊ ಇವರ ಅಧಿಕಾರಾವಧಿ ಎಷ್ಟು ಅಂದರೆ 5 years ಆರ್ ಏಜ್ ಆಫ್ 60, 5 ವರ್ಷ ಅಥವಾ 5 ವರ್ಷ ಅಧಿಕಾರಾವಧಿ ಅಥವಾ 60 ವರ್ಷ ವಯಸ್ಸಾಗು. ಅದರಲ್ಲಿ ವಿಚ್ ಎವರ್ ಇಸ್ ಲೋವರ್, ಯಾವುದು ಮೊದಲ ಪೂರೈಸ್ತಾರೋ ಅದು. ನೆಕ್ಸ್ಟ್ ಆಪ್ಷನ್ 6 years ಆರ್ ಏಜ್ ಆಫ್ 65, 4 years ಆರ್ ಏಜ್ ಆಫ್ 63, 6 years ಆರ್ ಏಜ್ ಆಫ್ 62. ಸೊ ಇಲ್ಲಿ ನೋಡಿ ಆಪ್ಷನ್ಗಳು ತುಂಬ ಹತ್ರ ಅನಿಸ್ತವೆ, ತುಂಬ ಕೇರ್ಫುಲ್ ಆಗಿ ನಾವು ಸೆಲೆಕ್ಟ್ ಮಾಡಬೇಕು. ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ, 6 years ಆರ್ ಏಜ್ ಆಫ್ 65, ವಿಚ್ ಎವರ್ ಈಸ್ ಲೋವರ್. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ದ CAG ಆಫ್ ಇಂಡಿಯಾ? ಇಲ್ಲಿ ಪ್ರಶ್ನೆಯಲ್ಲಿ ಗಮನಿಸಿ ಸ್ನೇಹಿತರೆ, ಪ್ರಶ್ನೆಯನ್ನು ತುಂಬ ನಾವು ಸೂಕ್ಷ್ಮವಾಗಿ ಓದ್ಕೊಳ್ಬೇಕು ಪ್ರತಿಯೊಂದು ಶಬ್ದವನ್ನು. ಇಲ್ಲಿ ನಾಟ್ ಅನ್ನುವ ಶಬ್ದವನ್ನು ನಾನು ಬೋಲ್ಡ್ ಮಾಡಿದ್ದೀನಿ, ಬಟ್ ಕ್ವಶನ್ ಪೇಪರಲ್ಲಿ ಬೋಲ್ಡ್ ಮಾಡಿರೋದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಸೊ ಅದನ್ನು ನೋಡಲಿಲ್ಲ ಅಂದರೆ ನಮಗೆಲ್ಲವೂ ಸರಿ ಅನ್ನಿಸ್ತವೆ, ನಮ್ಮ ಉತ್ತರ, ನಮ್ಮ ಆಯ್ಕೆ ತಪ್ಪಾಗತ್ತೆ. ಈ ಆಪ್ಷನ್ಗಳಲ್ಲಿ ನಾಟ್ ಟ್ರೂ ಅನ್ನುವ ಆಪ್ಷನನ್ನು ನಾವು ಆರಿಸಬೇಕು. ದಟ್ ಈಸ್ ಅವರ್ ಆನ್ಸರ್. ಸೊ ಆಪ್ಷನ್ಸ್ ಆರ್: he is the head of the Indian Audit and Accounting Department. He audits accounts of central government only. He is called as the guardian of the public fund. He is summarized as general auditor. Here the right option is option B. He audits accounts of central government only ಅನ್ನೋದು ತಪ್ಪು. ಸರಿ ಆಪ್ಷನ್. ಯಾಕೆ ಅಂದರೆ ಇಲ್ಲಿ this statement is not true about CAG because CAG audits accounts of not only central government but also state governments. To whom the CAG of India submits his resignation letter? ಒಂದು ವೇಳೆ CAG ಅವರು ರಾಜೀನಾಮೆ ಕೊಡೋ ಸಂದರ್ಭ ಬಂದರೆ ಅವರು ಯಾರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ? ಟು ದ ಫೈನಾನ್ಸ್ ಮಿನಿಸ್ಟರ್, ಲೋಕಸಭಾ ಸ್ಪೀಕರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಪ್ರೈಮ್ ಮಿನಿಸ್ಟರ್. ದ ರೈಟ್ ಆಪ್ಷನ್ ಅಗೈನ್ ಈಸ್ ಆಪ್ಷನ್ ಸಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಗೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗತ್ತೆ. ದೆನ್ ಹೌ ಕ್ಯಾನ್ ದ CAG ಬಿ ರಿಮೂವ್ಡ್ ಫ್ರಮ್ ಹಿಸ್ ಪೋಸ್ಟ್? ಸೊ ಅವರು ತಮ್ಮ ಹುದ್ದೆಯಿಂದ ಯಾವ ರೀತಿ ಅವರನ್ನು ತೆಗೆದುಹಾಕೋದಕ್ಕೆ ಅವಕಾಶ ಇದೆ? ಆಪ್ಷನ್ಸ್: ಸೊ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದುಹಾಕುವ ರೀತಿ. ಆಪ್ಷನ್ ಬಿ, ಹೈಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕುವ ರೀತಿ. ಆಪ್ಷನ್ ಸಿ, ಲೋಕಸಭೆಯಲ್ಲಿ ಒಂದು ಪ್ರಪೋಸಲನ್ನು ಪಾಸ್ ಮಾಡೋದರ ಮೂಲಕ. ಆಪ್ಷನ್ ಡಿ, ಫೈನಾನ್ಸ್ ಮಿನಿಸ್ಟರ್ ಒಂದು ಸಲಹೆ ಮೇರೆಗೆ. The right option is option A, by the same process as the judge of Supreme Court removed. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕುವ ರೀತಿ ಇವರನ್ನು ತೆಗೆದುಹಾಕೋದಕ್ಕೆ ಅವಕಾಶವನ್ನು ಸಂವಿಧಾನದಲ್ಲೇ ನೀಡಲಾಗಿದೆ. Then which of the following statement is true about the CAG of India? So ನೋಡಿ, here true. So no minister can represent the CAG of India in both the houses of parliament. The CAG of India can remain in office till the age of 62 years. He can be removed from post by Parliament of India. He works up to the pleasure of President of India. So ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಎ. ನೋ ಮಿನಿಸ್ಟರ್ ಕ್ಯಾನ್ ರಿಪ್ರೆಸೆಂಟ್ ದ CAG ಆಫ್ ಇಂಡಿಯಾ. ಸೊ ಪಾರ್ಲಿಮೆಂಟಿನ ಯಾವುದೇ ಮನೆಯಲ್ಲಿ CAGಯನ್ನು ಪ್ರತಿನಿಧಿಸ್ತಕ್ಕಂತಹ ಯಾವುದೇ ಮಿನಿಸ್ಟರ್ ಇಲ್ಲ. ಇದು ಸರಿಯಾದ ಉತ್ತರ. ಉಳಿದಿರೋ 3 ಆಯ್ಕೆಗಳೆಲ್ಲ ತಪ್ಪು ಹೇಳ್ತವೆ CAG ಅವ್ರ ಬಗ್ಗೆ. Then which of the following is not the work of CAG? Options are: he submits the reports related to central government to the President of India. He protects the consolidated fund of India. He submits audit reports of the state governments to the President of India. He audits all the institutions which receive fund from the central government. Here the right option is option C. He submits audits reports of ಸ್ಟೇಟ್ ಗೌರ್ಮೆಂಟ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇದು ತಪ್ಪು. ಯಾಕಂದರೆ ಅವರು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ವರದಿಯನ್ನು ರಾಷ್ಟ್ರಾಧ್ಯಕ್ಷರಿಗೆ, ರಾಷ್ಟ್ರಪತಿಗೆ ಕೊಡೋದಿಲ್ಲ, ಬದಲಾಗಿ ಆಯಾ ರಾಜ್ಯಗಳ ಗವರ್ನರ್ಗಳಿಗೆ ಸಲ್ಲಿಸ್ತಾರೆ. ದಿಸ್ ಇಸ್ ದ ನಾಟ್ ವರ್ಕ್ ಆಫ್ ದ CAG. ಇನ್ನು ಉಳಿದ 3
ಏನಿದಾವಲ್ಲ ಅವು ಸಿ ಎ ಜಿಯ ಕೆಲಸಗಳೇ ಆಗಿದ್ದಾವೆ. ಸೊ ಹಾಗಿದ್ರೆ ಸಿ ಎ ಜಿಯ ಇನ್ನಿತರ ಕಾರ್ಯಗಳು ಯಾವ್ಯಾವ ಅನ್ನೋದನ್ನು ಕ್ಲಿಯರ್ ಆಗಿ ಒಂದ್ಸರಿ ಅವ್ರ ಫಂಕ್ಷನ್ಸ್ ತುಂಬ ಪ್ರಮುಖವಾದದ್ದು, ಅವುಗಳನ್ನ ಕ್ಲಿಯರ್ ಆಗಿ ನೋಡ್ಕೊಂಡು ಬಿಟ್ಟರೆ ಅವರ ಕಾರ್ಯಗಳ ಮೇಲೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ರು ಯು ಕ್ಯಾನ್ ಆನ್ಸರ್. ಸೊ ಏನೇನು ಕಾರ್ಯಗಳು? ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಾಲ, ಠೇವಣಿಗಳು, ಮುಂಗಡಗಳು, ಮುಳುಗುವ ನಿಧಿ ಇವೆಲ್ಲ ವ್ಯವಹಾರಗಳ ಲೆಕ್ಕ ಪರಿಶೀಲನೆ ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ಈ ಯಾವುದಾದ್ರೂ ಪ್ರಾಧಿಕಾರ ಅಂದರೆ ಇವರ ಅಧಿಕಾರ ವ್ಯಾಪ್ತಿಗೆ ಇಲ್ಲದೆ ಇರತಕ್ಕಂಥ ಪ್ರಾಧಿಕಾರದ ಲೆಕ್ಕ ಪರಿಶೀಲನೆ ಮಾಡೋ ರೀತಿ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಕೋರಿದರೆ ಅದನ್ನು ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ಹಾಗೆ ನಾವಾಗಲೇ ನೋಡಿದ್ವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ವಹಿಸ್ತಕ್ಕಂಥ ಲೆಕ್ಕ ನಮೂನೆಗಳು ಹೇಗಿರಬೇಕು ಅಂತ ರಾಷ್ಟ್ರಪತಿಗಳು ಸೂಚಿಸ್ತಾರೆ. ಅದರ ಮೇರೆಗೆ ರಾಷ್ಟ್ರಪತಿ ಈ ಸರ್ಕಾರಗಳಿಗೆ ಸಲಹೆ ನೀಡ್ತಾರೆ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸೋದು, ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಾರ್ಷಿಕ ವರದಿಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸೋದು, ಮತ್ತು ಪಾರ್ಲಿಮೆಂಟಿನ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಲ್ಲ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸ್ನೇಹಿತ ಮತ್ತು ಮಾರ್ಗದರ್ಶಕನಾಗಿ ಕೆಲಸವನ್ನು ನಿರ್ವಹಿಸೋದು. ಆಮೇಲೆ ಯಾವುದೇ ರೀತಿಯ ತೆರಿಗೆ ಅಥವಾ ಸುಂಕದ ನಿವ್ವಳ ಆದಾಯವನ್ನು ಖಚಿತಪಡಿಸುವ ವಿಷಯದಲ್ಲಿ ಇವರ ಒಂದು ಸರ್ಟಿಫಿಕೇಶನ್ ಪ್ರಮಾಣೀಕರಣ ಅಂತಿಮವಾಗಿರುತ್ತೆ. ಆಮೇಲೆ ಇವರೇನು ರಾಷ್ಟ್ರಪತಿಗೆ 3 ರೀತಿಯ ವರದಿಗಳನ್ನು ಸಲ್ಲಿಸ್ತಾರೆ. ವಾರ್ಷಿಕ ವರದಿ ಅದು ಮುಖ್ಯವಾಗಿ 3 ಅಂಶಗಳನ್ನು ಒಳಗೊಂಡಿರುತ್ತೆ. ಏನು? ರಿಪೋರ್ಟ್ ಆನ್ ಅಪ್ರೋಪ್ರಿಯೇಷನ್ ಅಕೌಂಟ್ಸ್, ಏನು ಸರ್ಕಾರ ಯಾವುದೇ ಯೋಜನೆ ಮೇಲೆ ಖರ್ಚು ಮಾಡ್ತಕ್ಕಂಥ ಅಂದಾಜು ಏನು ಲೆಕ್ಕಗಳ ಒಂದು ಪರಿಶೀಲನೆ, ಆ ಒಂದು ವಿವರಣೆಗಳ ಪರಿಶೀಲನೆ ಮಾಡುತ್ತೆ. ಇನ್ನೊಂದು ಹಣಕಾಸು ಖಾತೆ, ರಿಪೋರ್ಟ್ ಆನ್ ಫೈನಾನ್ಸ್ ಅಕೌಂಟ್ಸ್ ಅಂತ ಕರೆದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಏನು 3 ರೀತಿಯ ಫಂಡ್ಗಳಿದಾವೆ, ಕಾಂಟಿಜೆನ್ಸಿ ಫಂಡ್, ಕನ್ಸಾಲಿಡೇಟೆಡ್ ಫಂಡ್ ಮತ್ತು ಪಬ್ಲಿಕ್ ಅಕೌಂಟ್ಸ್ ಫಂಡ್. ಈ 3 ಫಂಡ್ಗಳನ್ನು ಒಳಗೊಂಡಂತಹ ಏನು ಅಂಶವನ್ನ ನಾವು ಪಬ್ಲಿಕ್ ಫೈನಾನ್ಸ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಈ 3 ರೀತಿಯ ನಿಧಿಗೆ ಸಂಬಂಧಪಟ್ಟಂತಹ ಲೆಕ್ಕ ಪರಿಶೀಲನಾ ಅಧಿಕಾರವನ್ನು ಇಲ್ಲಿ ಈ ಅಂಶದಲ್ಲಿ ಸೇರಿಸುತ್ತೆ ಸಿ ಎ ಜಿ. ಎಲ್ಲಿ? ರಿಪೋರ್ಟ್ ಆನ್ ಫೈನಾನ್ಸ್ ಅಕೌಂಟ್ಸ್. ಈ ರಿಪೋರ್ಟ್ನಲ್ಲಿ ಆ 3 ಖಾತೆ ನಿಧಿಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಸೇರಿಸಿರುತ್ತೆ. ಹಾಗೆ ರಿಪೋರ್ಟ್ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಸಾರ್ವಜನಿಕ ಏನು ಉದ್ದಿಮೆಗಳ ಮೇಲಿನ ವಿಷಯಗಳನ್ನು ಈ ರಿಪೋರ್ಟ್ನಲ್ಲಿ ಸೇರಿಸಿರುತ್ತೆ. ಸೊ ನೆಕ್ಸ್ಟ್, ರಾಜ್ಯ ಸರ್ಕಾರಗಳ ಲೆಕ್ಕ ನಿರ್ವಹಣೆ ಮತ್ತು ಪರಿಶೀಲನೆ. ಹಾಗೆ ಕೇಂದ್ರ ಸರ್ಕಾರದ ಲೆಕ್ಕ ಪರಿಶೀಲನೆ ಮಾತ್ರ. ನೋಡಿ ಇಲ್ಲಿ ಲೆಕ್ಕ ನಿರ್ವಹಣೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕ ನಿರ್ವಹಣೆ ಕಾರ್ಯವನ್ನು ಪ್ರಸ್ತುತ ಸಿ ಎ ಜಿ ಮಾಡ್ತಾ ಇಲ್ಲ. 1976ಕ್ಕಿಂತ ಇದನ್ನು ಮುಂಚೆ ಮಾಡ್ತಿದ್ರು, ಬಟ್ ಈಗ ಅವರ ಆ ಕೆಲಸವನ್ನು ಅವರಿಂದ ಪ್ರತ್ಯೇಕಿಸಲಾಗಿದೆ. ಸೊ ಇಷ್ಟು ಅವರ ಕಾರ್ಯಗಳು. ನಂತರ ಮುಂದಿನ ಪ್ರಶ್ನೆ ಬರೋದಾದ್ರೆ, ಹೂ ಡಿಟರ್ಮೈನ್ಸ್ ದ ಸ್ಯಾಲರಿ, ಅಲೋವೆನ್ಸಸ್ ಅಂಡ್ ಅದರ್ ಟರ್ಮ್ಸ್ ಆಫ್ ಸರ್ವಿಸ್ ಆಫ್ ಸಿ ಎ ಜಿ ಆಫ್ ಇಂಡಿಯಾ? Prime Minister, Finance Minister, Parliament and President. Here the right option is Parliament. ಸೊ ಇವರ ವೇತನ ಮತ್ತು ಭತ್ಯೆಗಳು, ಸೇವಾ ನಿಯಮಗಳನ್ನು ನಿಗದಿಪಡಿಸುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. Then the CAG of India have the authority to audit the accounts of Consolidated Fund of India, the Accumulated Fund of State, each union territory which have legislative assembly, all of the above. So here the right option is option D, all of the above. ಸೊ ಮೇಲಿನ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಲೆಕ್ಕ ಪರಿಶೀಲಿಸುವ ಅಧಿಕಾರ ಅವರಿಗೆ ಇದೆ. ಸೊ ಹಾಗಿದ್ರೆ ಒಂದ್ಸರಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಥ ಲೆಕ್ಕ ಪರಿಶೀಲನಾ ಅಧಿಕಾರ ಇವ್ರಿಗಿದೆ ಅನ್ನೋದನ್ನು ನೋಡೋದಾದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ವಿಧಾನಸಭೆಯನ್ನು ಹೊಂದಿದಂಥ ಕೇಂದ್ರಾಡಳಿತ ಪ್ರದೇಶಗಳು. ವಿಧಾನಸಭೆಯನ್ನು ಹೊಂದಿದಂಥ, ನೋಡಿ ಪ್ರಸ್ತುತ ಉದಾಹರಣೆ ಹೇಳೋದಾದ್ರೆ, ವಿಧಾನಸಭೆಯನ್ನು ಹೊಂದಿದಂಥ ಕೇಂದ್ರಾಡಳಿತ ಪ್ರದೇಶಗಳು ಈಗ ದೆಹಲಿ ಮತ್ತು ಪಾಂಡಿಚೇರಿ. ಸೊ ಅವುಗಳ ಸಂಚಿತ ನಿಧಿಗೆ ಸಂಬಂಧಪಟ್ಟಂತಹ ವೆಚ್ಚಗಳನ್ನು ಪರಿಶೀಲನೆ ಮಾಡೋದು. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತುರ್ತು ನಿಧಿ, ಕಾಂಟಿಜೆನ್ಸಿ ಫಂಡ್ ಮತ್ತು ಪಬ್ಲಿಕ್ ಅಕೌಂಟ್ಸ್, ಸಾರ್ವಜನಿಕ ಖಾತೆ, ಇವುಗಳ ಲೆಕ್ಕ ಪರಿಶೀಲನೆ ಮಾಡೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಯಿಂದ ನಿರ್ವಹಿಸ್ತಕ್ಕಂತಹ ಯಾವುದೇ ವ್ಯಾಪಾರ, ಉದ್ದಿಮೆ, ಆಯವ್ಯಯ, ಸೊ ಸಂಬಂಧಪಟ್ಟಂತಹ ಪ್ರತಿಯೊಂದು ಲೆಕ್ಕ ಪರಿಶೀಲನೆಯನ್ನು ಮಾಡುವುದು. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಂಪೂರ್ಣ ಹಣಕಾಸಿನ ಸೌಲಭ್ಯ ಪಡೆದಂಥ ಯಾವುದೇ ಸರ್ಕಾರಿ ಕಂಪನಿಗಳಾಗಿರ್ಬೋದು, ನಿಗಮಗಳು, ಪ್ರಾಧಿಕಾರಗಳು, ಆಯೋಗಗಳು, ಸೊ ಇವುಗಳ ಸಂಪೂರ್ಣ ಲೆಕ್ಕ ಪರಿಶೀಲನೆ ಕಾರ್ಯವನ್ನು ಮಾಡುತ್ತೆ. Consider the following duties, roles and functions. Which of them is or not being to the CAG of India? ಸೊ ಏನೇನು ನೋಡಿ, ಹಿಯರ್ ಮತ್ತೆ ನಾವು ಅಬ್ಸರ್ವ್ ಮಾಡಬೇಕು, ನಾಟ್ ಬಿಲಾಂಗ್ ಟು CAG. ಸ್ಟೇಟ್ಮೆಂಟ್ಸ್ ಏನು? ಅಪ್ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಲಾಸ್ ಆಫ್ ಪಾರ್ಲಿಮೆಂಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್,
auditing accounts related to the Consolidated Fund of India, audits transaction of central and state governments related to debts, conduct audit of secret service expenditure. ಸೊ ಇಲ್ಲಿ ಆಪ್ಷನ್ಗಳು ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು CAG ಕಾರ್ಯ ಅಲ್ಲ ಅಂತ ಹೇಳ್ತಕ್ಕಂತಹ ಆಪ್ಷನ್ಗಳನ್ನ ನೋಡೋದಾದರೆ ಆಪ್ಷನ್ಸ್ ಆರ್ ಓನ್ಲಿ 1 and 4, ಓನ್ಲಿ 2 and 4, ಓನ್ಲಿ 3 and 2, ಓನ್ಲಿ 4. ಸೊ ಇಲ್ಲಿ ಸರಿಯಾದಂಥ ಆಪ್ಷನ್ ಓನ್ಲಿ 4th ಸ್ಟೇಟ್ಮೆಂಟ್ ಈಸ್ ನಾಟ್ ಬಿಲಾಂಗ್ಸ್ ಟು CAG ಆಫ್ ಇಂಡಿಯಾ. ದಟ್ ಈಸ್ ದ ರೈಟ್ ಆಪ್ಷನ್, ಆಪ್ಷನ್ ಡಿ. ಯಾಕೆಂದರೆ ಹಿ ಡಸಂಟ್ ಆಡಿಟ್ ದ ಸೀಕ್ರೆಟ್ ಸರ್ವಿಸಸ್ ಎಕ್ಸ್ಪೆಂಡಿಚರ್. ಯಾಕಂದರೆ ಇದು ಅವರ ಅಧಿಕಾರದ ಮೇಲಿನ ಮಿತಿ ಅಂತ ಹೇಳ್ತೀವಿ. CAG ಅಧಿಕಾರದ ಮೇಲೆ ಕೆಲವು ಮಿತಿಗಳನ್ನು ಹೇರಲಾಗಿದೆ. ಸೊ ಅಂಥ ಮಿತಿಗಳು ಯಾವ್ಯಾವು ಅನ್ನೋದನ್ನು ಒಂದ್ಸರಿ ಇನ್ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಮೊದಲನೇದು ಇವ್ರ ಕಾರ್ಯ ಹೇಗಿದೆ ಅಂದರೆ ಘಟನೋತ್ತರ ಸ್ವರೂಪ, ಪೋಸ್ಟ್ ಮಾರ್ಟಮ್ ರೂಪದಲ್ಲಿದೆ ಅಂತ. ಅಂದರೆ ಲೆಕ್ಕ ದುಡ್ಡು ಖರ್ಚಾದ ಮೇಲೆ ಲೆಕ್ಕವನ್ನು ಹೇಗಿಡಬಹುದಾಗಿತ್ತು, ವೆಚ್ಚವನ್ನು ಯಾವ ರೀತಿ ಇನ್ನು ವೆಚ್ಚ ಮಾಡಿದ ಮೇಲೆ ಯಾವ ರೀತಿ ಚೆನ್ನಾಗಿ ವೆಚ್ಚ ಮಾಡಬಹುದಾಗಿತ್ತು ಪರಿಣಾಮಕಾರಿಯಾಗಿ ಅನ್ನೋದನ್ನು ಇದು ಹೇಳುತ್ತೆ. ಸೊ ಹೀಗಾಗಿ ಇದು ಪರಿಣಾಮ ಅಷ್ಟಿರೋದಿಲ್ಲ ಅನ್ನೋದು ಒಂದು ಮಿತಿ. ಹಾಗೆ ನಾವಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ ಹಾಗೆ ರಹಸ್ಯ ಸೇವಾ ವೆಚ್ಚಗಳದ್ದು ಲೆಕ್ಕ ಪರಿಶೀಲನಾ ಅಧಿಕಾರ ಇವರಿಗಿಲ್ಲ. ಯಾಕಂದರೆ ದೇಶದ ಒಂದು ಭದ್ರತೆ ಮತ್ತು ರಕ್ಷಣೆ ಹಿತದೃಷ್ಟಿಯಿಂದ ಈ ರಹಸ್ಯ ಸೇವಾ ವೆಚ್ಚದ ಒಂದು ಸಂಪೂರ್ಣ ಅಧಿಕಾರವನ್ನು, ಖರ್ಚು ಮಾಡುವ ಅಧಿಕಾರವನ್ನು ಮತ್ತು ಲೆಕ್ಕ ಪರಿಶೀಲನಾ ಅಧಿಕಾರವನ್ನು ಆಯಾ ಕಾರ್ಯನಿರ್ವಾಹಕ ಏಜೆನ್ಸಿಗಳು, ಎಕ್ಸಿಕ್ಯೂಟಿವ್ ಏಜೆನ್ಸಿಗಳಿಗೆ ಕೊಡಲಾಗಿರುತ್ತೆ. ಸೊ ಆ ಎಕ್ಸಿಕ್ಯೂಟಿವ್ ಏಜೆನ್ಸಿಗಳು ಇಷ್ಟು ಇಂಥ ಆಪರೇಷನ್ಗೆ ಸೀಕ್ರೆಟ್ ಸರ್ವಿಸ್ ಇದಕ್ಕೆ ಇಷ್ಟು ವೆಚ್ಚ ಮಾಡಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ಓಕೆ ಅನ್ಬೇಕಾಗತ್ತೆ CAG ಅವರು. ಹಾಗೆ ಸರ್ಕಾರ ಮತ್ತು ಖಾಸಗಿ ಮಿಶ್ರಿತ ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಸರ್ಕಾರದಿಂದ ಬಂಡವಾಳ ಅಥವಾ ಹೂಡಿಕೆ ಪಡೆದಂಥ ಕಂಪನಿಗಳು, ನಿಗಮಗಳದು ಲೆಕ್ಕ ಪರಿಶೀಲನೆ CAG ಮಾಡ್ತಾರೆ. ಒಂದು ವೇಳೆ ಅದು ಯಾವುದಾದ್ರೂ ನಿಗಮ ಕಂಪನಿಯದು ಮಿಶ್ರ ಬಂಡವಾಳ ಇದ್ದರೆ, ಸರ್ಕಾರ ಮತ್ತು ಖಾಸಗಿ ಮಿಶ್ರಿತ ಬಂಡವಾಳ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕ ಪರಿಶೀಲನೆ ಅಧಿಕಾರ ಇವರಿಗೆ ಇಲ್ಲ. ಹಾಗೆ ಈ NGOಗಳು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ, ಎಲೆಕ್ಟೆಡ್ ಲೋಕಲ್ ಬಾಡೀಸ್, ಇವುಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕ ಪರಿಶೀಲಿಸುವ ಅಧಿಕಾರ CAG ಅವರಿಗೆ ಇಲ್ಲ. ಹಾಗೆ PRI, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅರ್ಬನ್ ಲೋಕಲ್ ಬಾಡಿ, ಇವುಗಳಿಗೆ ಸಂಬಂಧಪಟ್ಟಂಥ ಲೆಕ್ಕ ಪರಿಶೀಲಿಸುವ ಅಧಿಕಾರ CAG ಅವರಿಗೆ ಇಲ್ಲ. ಹಾಗೆ DRDA, ಡಿಸ್ಟ್ರಿಕ್ಟ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ, ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕ ಪರಿಶೀಲಿಸುವ ಅಧಿಕಾರ ಕೂಡ ಇವರಿಗೆ ಇಲ್ಲ. ಸೊ ಇವು ಬಹುದೊಡ್ಡ ಮಿತಿಗಳು ಅಂತ ಹೇಳಿ ನಾವು CAG ಅಧಿಕಾರದ ಮೇಲಿನ ಮಿತಿಗಳು ಅಂತ ಕರಿತೀವಿ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಾರ್ಪೊರೇಷನ್ ಈಸ್ ಫುಲ್ಲಿ ಆಡಿಟೆಡ್ ಬೈ CAG ಆಫ್ ಇಂಡಿಯಾ? ಸೊ ಈ ಕೆಳಗಳಲ್ಲಿ ಯಾವುದು ಸಂಪೂರ್ಣವಾಗಿ CAGಯ ಒಂದು ಲೆಕ್ಕ ಪರಿಶೀಲನೆಗೆ ಒಳಪಡುತ್ತೆ? ಆಪ್ಷನ್ಸ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, LIC, ಏರ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. Here the right option is ಏರ್ ಇಂಡಿಯಾ. ಸೊ ಏರ್ ಇಂಡಿಯಾ ಮಾತ್ರ ಸಂಪೂರ್ಣ ಲೆಕ್ಕ ಪರಿಶೀಲನೆಗೆ ಒಳಪಡುತ್ತೆ. ಉಳಿದಂಥ SBI, LIC, RBI ಇವು ಕೇಂದ್ರ ಸರ್ಕಾರದಿಂದ ನೇಮಕ ಮಾಡಲ್ಪಟ್ಟಂಥ ಒಬ್ಬ ಪ್ರತ್ಯೇಕ ಲೆಕ್ಕ ಪರಿಶೀಲನಾ ಅಧಿಕಾರಿಯಿಂದ ಲೆಕ್ಕ ಪರಿಶೀಲನೆಗೆ ಒಳಪಡ್ತವೆ. Then which of the following corporation is not fully audited by the CAG of India? Not audited by fully. ಸೊ ಇಲ್ಲಿ ಯಾವ್ದು ನೋಡೋದಾದ್ರೆ ಆಪ್ಷನ್ಸ್ ಆರ್ ಏರ್ ಇಂಡಿಯಾ, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್. ಸೊ ಸಂಪೂರ್ಣ CAG ಲೆಕ್ಕ ಪರಿಶೀಲನೆಗೆ ಒಳಪಡೋದೇ ಇರುವ ಸಂಸ್ಥೆ ಯಾವುದು ಅಂದರೆ ಆಪ್ಷನ್ ಸಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಉಳಿದ ಮೂರು ಕೂಡ ಸಂಪೂರ್ಣವಾಗಿ CAGಯ ಲೆಕ್ಕ ಪರಿಶೀಲನೆಗೆ ಒಳಪಡ್ತವೆ. Then when was the Indian Audit and Accounts Department created? ಸೊ ಇದು ಹಿಸ್ಟ್ರಿಗೆ ಹೋಗೋದಾದರೆ ಸೊ ಈ ಇಲಾಖೆ ಮೊದಲು ಸ್ಥಾಪಿಸಲ್ಪಟ್ಟಿದ್ದು ಯಾವಾಗ? ಆಪ್ಷನ್ಸ್ ಆರ್ 1850, 1948, 1950, 1753. Here the right option is ಬ್ರಿಟಿಷರ ಕಾಲದಲ್ಲೇ ಈ ಇಲಾಖೆ ಸ್ಥಾಪಿಸಲ್ಪಟ್ಟು ಆಪ್ಷನ್ ಡಿ 1753 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಒಂದು ಸರಿ ಅದರ ಹಿನ್ನೆಲೆಯನ್ನು ನೋಡೋದಾದರೆ ನಾನು ಆಗಲೇ ಹೇಳಿದಾಗೆ 1753 ಅದು ಮೊಟ್ಟ ಮೊದಲ ಬಾರಿಗೆ ಇಲಾಖೆ ಸ್ಥಾಪಿಸಲ್ಪಡ್ತು. ನಂತರ 1884 ಒಳಗೆ CAG ಅನ್ನೋ ಒಂದು ಪದ ಮೊಟ್ಟ ಮೊದಲ ಬಾರಿಗೆ ಬಳಸಲ್ಪಡ್ತು. ನಂತರ 1919 ಆ್ಯಕ್ಟ್ ಅಡಿಯಲ್ಲಿ ಈ ಆಡಿಟರ್ ಜನರಲ್ನ ಹುದ್ದೆಯನ್ನು ಸರ್ಕಾರದಿಂದ ಸ್ವತಂತ್ರಗೊಳಿಸಲಾಯಿತು. 1935 ಆ್ಯಕ್ಟಲ್ಲಿ ಏನು ಫೆಡರಲ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆಯ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ಸಪರೇಟ್ ಆದಂತಹ ಈ ಆಡಿಟರ್ ಜನರಲ್ಗಳನ್ನ ನೇಮಕ ಮಾಡೋದ್ರ ಮೂಲಕ ಕೇಂದ್ರದಲ್ಲಿ CAG ಹುದ್ದೆ ಇನ್ನೂ ಸ್ವಲ್ಪ ಪ್ರಬಲ ಆಯಿತು.
ಬಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಒಕ್ಕೂಟ ವ್ಯವಸ್ಥೆಯ ಒಂದು ರಕ್ಷಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಲೆಕ್ಕ ಪರಿಶೀಲನಾ ಅಧಿಕಾರವನ್ನು CAG ಅವರಿಗೆ ವಹಿಸಿಕೊಡಲಾಗಿದೆ. ಸೊ ಹೀಗಾಗಿ ಆ ಹುದ್ದೆ ಇನ್ನೂ ಕೂಡ ಪ್ರಬಲ ಆಗಿದೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ಗಳಿದ್ದಾವೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಭಾರತದಲ್ಲಿ ಸಂಪೂರ್ಣವಾಗಿ CAGಯ ಒಂದು ಲೆಕ್ಕ ಪರಿಶೀಲನೆಗೆ ಒಳಪಡ್ತಕ್ಕಂಥ ಸಂಸ್ಥೆಗಳು CAG ಅವರ ಕಂಟ್ರೋಲಿಗೆ ಒಳಪಟ್ಟಿಲ್ಲ. ಯಾಕೆ ಅಂದರೆ ಅವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಏನಾದರೂ ದುಡ್ಡು ತೆಗಿಬೇಕಾದ್ರೆ CAG ಅವರ ಪರ್ಮಿಷನ್ ಅಗತ್ಯತೆ ಇಲ್ಲ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಬ್ರಿಟನ್ನಲ್ಲಿ ಹಾಗಿಲ್ಲ. ಬ್ರಿಟನ್ CAG ಆಡಿಟ್ ಮಾಡೋ ಕೆಲಸ ಅಷ್ಟೇ ಅಲ್ಲ, ಹಿ ವರ್ಕ್ಸ್ ಆಸ್ ದ ಕಂಟ್ರೋಲರ್ ಆಲ್ಸೋ. ಯಾಕೆ ಅಂದರೆ ಅಲ್ಲಿ ಎಕ್ಸಿಕ್ಯೂಟಿವ್ ಬಾಡಿಗಳು ಏನಾದರೂ ದುಡ್ಡು ತೆಗಿಬೇಕು ಅಂದರೆ ಸರ್ಕಾರದ ನಿಧಿಯಿಂದ CAGಯ ಪರ್ಮಿಷನ್ ಅಗತ್ಯತೆ ಇದೆ. ಪ್ರತಿಯೊಂದು ಪೈಸೆ ದುಡ್ಡು ಡ್ರಾ ಮಾಡಬೇಕಾದ್ರೂ ಕೂಡ CAGಯ ಪರ್ಮಿಷನ್ ಅಗತ್ಯತೆ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಸೊ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ? ಸೊ ಓನ್ಲಿ 1, ಓನ್ಲಿ 2, both 1 and 2, neither 1 nor 2. So here the right option is both 1 and 2. ಸೊ ಎರಡೂ ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ. ಭಾರತದಲ್ಲಿ ಹೆಸರಿಗೆ ಮಾತ್ರ ನಾವು CAG ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಅಂತ ಕರಿತೀವಿ. ಬಟ್ ನಮ್ಮ CAG, ಭಾರತದ CAG ಆಡಿಟಿಂಗ್ ಕೆಲಸನ ಮಾಡ್ತಾರೆ, ಕಂಟ್ರೋಲಿಂಗ್ ಕೆಲಸವನ್ನು ಮಾಡೋದಿಲ್ಲ. ಬಟ್ ಬ್ರಿಟನ್ನಲ್ಲಿ ಎರಡೂ ಕೆಲಸಗಳನ್ನು, ಕಂಟ್ರೋಲರ್ ಮತ್ತು ಆಡಿಟರ್ ಎರಡೂ ಕಾರ್ಯಗಳನ್ನು ಬ್ರಿಟನ್ CAG ನಿರ್ವಹಿಸ್ತಾರೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಡ್ಯೂಟೀಸ್ ಈಸ್ ನಾಟ್ ಪರ್ಫಾರ್ಮ್ ಬೈ ದ CAG ಆಫ್ ಇಂಡಿಯಾ? ಸೊ ಅವರು ನಿರ್ವಹಿಸದೇ ಇರುವುದು ಏನು? ಟು ಆಡಿಟ್ ಆ್ಯಂಡ್ ರಿಪೋರ್ಟ್ ಆನ್ ಎಕ್ಸ್ಪೆಂಡಿಚರ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಟು ಆಡಿಟ್ ಆ್ಯಂಡ್ ರಿಪೋರ್ಟ್ ಆನ್ all expenditures from the contingency funds and public accounts, to audit and report on all trading, manufacturing, profit and loss accounts, to control the receipt and issue of public money and to ensure that public revenue is lodged in the exchequer. So here the right option is option D. ಯಾಕಂದರೆ ಭಾರತದ CAG ಪಬ್ಲಿಕ್ ಮನಿನ ಕಂಟ್ರೋಲ್ ಮಾಡೋದಿಲ್ಲ. So he doesn't control the receipt and issue of public money. So right option is option D. So consider the following statements about the CAG here. Statements are: he is responsible only to Parliament. He certifies the net proceeds of any tax. He has the control over the issue of money from the Consolidated Fund of India. So which of the above statements are correct? So options are only 1 and 2, only 1 and 3, 2 and 3 only, all of the above. Here the right option is option A, only 1 and 2. ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ, ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂದರೆ ಇಲ್ಲಿ ನೋಡಿ, ಈ ಮೂರನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಹಿ ಹ್ಯಾಸ್ ಕಂಟ್ರೋಲ್ ಓವರ್ ಇಶ್ಯೂ ಆಫ್ ಮನಿ. ನಾವು ಹಿ ಡಸಂಟ್ ಹ್ಯಾವ್. ಆಲ್ರೆಡಿ ನಾವು ಚರ್ಚೆ ಮಾಡಿದ ವಿಷಯದ ಮೇಲೆ ಈ ಪ್ರಶ್ನೆ ಇದೆ. ಸೊ ಹಿ ಡಸಂಟ್ ಕಂಟ್ರೋಲ್ ಓವರ್ ದ ಇಶ್ಯೂ ಆಫ್ ಮನಿ. ಸೊ ಹೀಗಾಗಿ ಮೂರನೆಯ ಸ್ಟೇಟ್ಮೆಂಟ್ ಇರೋ ಆಯ್ಕೆಗಳೆಲ್ಲ ತಪ್ಪು. ಸೊ ಇಲ್ಲದೆ ಇರೋದು ಯಾವುದು? ಆಪ್ಷನ್ ಎ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಬುಲ್ವರ್ಕ್ ಆಫ್ ದ ಡೆಮೋಕ್ರಸಿ ಆಫ್ ಇಂಡಿಯಾ? ಸೊ ಭಾರತದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತ ಕರಿತೀವಿ ನಾವು, 4 ಅಂಶಗಳನ್ನು ಮುಖ್ಯವಾಗಿ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಆಪ್ಷನ್ಸ್ ಆರ್ ನೀತಿ ಆಯೋಗ, CAG, UPSC, Election Commission. The right option is Niti Ayoga, because it is not the bulwark of democracy of India. So ಉಳಿದ 3 ಏನಿದಾವಲ್ಲ ಅವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು, CAG, UPSC, Election Commission. ಹಾಗಿದ್ರೆ ಇನ್ನೊಂದು ಯಾವುದು ಅಂದರೆ that is Supreme Court of India. Then which of the following statement is not correct about the CAG of India? Which statement is not correct? Options are conduct audit and accounts of state government, conduct audit and accounts of central government, conduct audit of central government, conduct accounts of state government. ಸೂಕ್ಷ್ಮವಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಿದರೆ ನಾವು ಆಲ್ರೆಡಿ ಹಿಂದೆ ಚರ್ಚಿಸತಕ್ಕಂಥ ವಿಷಯದ ಮೇಲೆ ಇದೆ ಇದು. ಸೊ ಹಿಯರ್ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಕಂಡಕ್ಟ್ ಆಡಿಟ್ ಅಂಡ್ ಅಕೌಂಟ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಖಂಡಿತ
ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಆಡಿಟ್, ಅಕೌಂಟ್ ಎರಡೂ ಕೆಲಸಗಳನ್ನು CAG ಮಾಡೋದಿಲ್ಲ. ಈಗ ಹಿ ಆಡಿಟ್ಸ್ ಓನ್ಲಿ. ಓಕೆ, ಸೊ ಯಾಕಂದರೆ ಆಲ್ರೆಡಿ ನೋಡಿದ್ವಿ ನಾವು 1976ರಲ್ಲಿ ಅವರ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕ ನಿರ್ವಹಿಸುವ ಕಾರ್ಯವನ್ನು ಅವರಿಂದ ಪ್ರತ್ಯೇಕಿಸಲಾಯಿತು. ನೌ ದಿಸ್ ರೆಸ್ಪಾನ್ಸಿಬಿಲಿಟಿ, ಅಕೌಂಟಿಂಗ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಗಿವನ್ ಟು ದ CGA, ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ ಅಂತ ಏನು ಕರಿತೀವಿ, ಇವರಿಗೆ ಇದನ್ನು ವಹಿಸಲಾಗಿದೆ. ಹೀಗಾಗಿ ಬರೀ ಲೆಕ್ಕ ಪರಿಶೀಲಿಸುವ ಅಧಿಕಾರ ಮಾತ್ರ CAG ಅವರಿಗೆ ಇದೆ. To which committee CAG acts as a friend, philosopher and guide. ಸೊ ನಾವು ಹಿಂದೆ ಒಂದ್ಸಲ ಆಲ್ರೆಡಿ ಇದನ್ನು ನೋಡಿದ್ವಿ ಸೂಕ್ಷ್ಮವಾಗಿ. Here the options are Public Accounts Committee, Estimation Committee, Budget Committee and Public Undertakings Committee. The right option is Public Accounts Committee. ಸೊ ಇಲ್ಲಿ ಒಂಚೂರು ನಾನು ವಿವರಣೆ ನೀಡೋದಾದರೆ ಈ ವಿಷಯದ ಬಗ್ಗೆ, ಪ್ರತಿ ವರ್ಷ ಏನು ಕೇಂದ್ರ ಸರ್ಕಾರದ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ, ರಾಜ್ಯಗಳ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ CAG ಅವರು ಸಲ್ಲಿಸ್ತಾರೋ, ಇಂಟರ್ನ್ ಅವರು ಹೋಗಿ ಪಾರ್ಲಿಮೆಂಟ್ ಮುಂದೆ ಮತ್ತು ವಿಧಾನಸಭೆ ಮುಂದೆ ಚರ್ಚಿಸಲಿಕ್ಕೆ ಈ CAG ವರದಿಯನ್ನು ಇಡ್ತಾರೆ, ವಾರ್ಷಿಕ ವರದಿಯನ್ನು. ಸೊ ಆ ಸವಿವರವಾಗಿ CAG ವಾರ್ಷಿಕ ವರದಿಯನ್ನು ಪರಿಶೀಲಿಸುವ ಕಾರ್ಯವನ್ನು ಯಾರು ಮಾಡ್ತಾರೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಯಾಕಂದರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅಂತ ಕೆಲವು ಜವಾಬ್ದಾರಿಗಳನ್ನು ಕಮಿಟಿ, ಸ್ಟ್ಯಾಂಡಿಂಗ್ ಕಮಿಟಿಗಳನ್ನು ಮಾಡಿ ವಹಿಸಿಕೊಡಲಾಗಿದೆ. ಅದರಲ್ಲಿ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಏನು ಕೆಲಸ ವಹಿಸಲಾಗಿದೆ ಅಂದರೆ CAG ವಾರ್ಷಿಕ ವರದಿಯನ್ನು ಪರಿಶೀಲಿಸುವ ಅಧಿಕಾರ ಕಾರ್ಯ. ಸೊ ಈ ಪರಿಶೀಲಿಸತಕ್ಕಂಥ ಸಂದರ್ಭದಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಈ ಜನಪ್ರತಿನಿಧಿಗಳನ್ನು ಒಳಗೊಂಡಿರೋದ್ರಿಂದ ಅವರು ಈ ಆರ್ಥಿಕ ವಿಷಯಗಳಲ್ಲಿ ಪ್ರೊಫೆಷನಲ್ ಆಗಿ ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಳದೇ ಇರುವುದು, ಸಾಮಾನ್ಯ ಜ್ಞಾನ ಇರ್ಬೋದು, ಬಟ್ ವಿಶೇಷ ಜ್ಞಾನ ಇಲ್ಲದೆ ಇರುವಾಗ ಈ CAG ಅವರು ಏನು ಮಾಡ್ತಾರೆ, ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅವ್ರಿಗೆ ಸ್ನೇಹಿತರಾಗಿ, ಗೈಡ್ ಆಗಿ ಹೇಳ್ತಾರೆ, ಸಲಹೆಗಳನ್ನು ನೀಡ್ತಾರೆ, ವಿಷಯಗಳನ್ನು ವಿವರಿಸ್ತಾರೆ. ಸೊ ಇಷ್ಟು ವಿಷಯಗಳನ್ನ ನಾವು CAG ಬಗ್ಗೆ ಚರ್ಚಿಸಿದ್ವಿ. ಥ್ಯಾಂಕ್ ಯು.